ಹಲೋ, ಹಾಯ್, ನಮಸ್ತೆ. ಹೆಂಗಿದ್ರಿಪ್ಪ ಎಲ್ಲರೂ? ನಾವು ಕೂಡ ಆರಾಮಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿನ್ನೆ ಬ್ಲಾಗ್ ಇಷ್ಟೊತ್ತಿಗೆ ಎಂಡ್ ಮಾಡಿದ್ದೆ, ಮತ್ತು ಇಷ್ಟೊತ್ತಿಗೆ ಶುರು ಮಾಡತ್ತೀನಿ. ಯಾಕಂದ್ರೆ ಇವತ್ತು ಬೆಳಗ್ಗೆ ಮಕ್ಕಳಿಗೆ ದೋಸೆ ಚಟ್ನಿ ಮಾಡಿಕೊಟ್ಟು ಅವ್ರಿಗೆ ಕಳಿಸಿನ್ರಿ, ಮತ್ತೆ ಮುಕ್ಕೊಂಬಿಟ್ಟೆ. ಇವತ್ತಿನ ಬಾಂಡೆ ಇವತ್ತಿನ ಒಗ್ಯಾಣ ಹಂಗೆ ಕುಂತಾವು. ಒಂದು ಹೆಣ್ಮಗಳು ಒಂದಿನ ಮಾಡಲಾರ್ದ ಕುಂತ್ರೆ ಮನೆ ಪರಿಸ್ಥಿತಿ ಹೆಂಗಾಗುತ್ತೆ ಏನಾಗುತ್ತೆ ಅಂತೇಳಿ ಎಲ್ಲರೂ ತಿಳ್ಕೊಬೇಕು. ಯಾಕಂದ್ರೆ ಹೆಣ್ಮಕ್ಳ ಜೀವನ ಅಂತಂದ್ರೆ ಒಂಥರ ಹೆಂಗಂತ ಹೇಳಿದ್ರಿ, ಅವರಿಂದನೇ ಎಲ್ಲರೂ ಆರೋಗ್ಯವಾಗಿರುವಂಥದ್ದು. ಪ್ರತಿಯೊಬ್ಬರ ಆರೋಗ್ಯನೂ ಹೆಣ್ಮಗಳ ಕೈಯಾಗಿರ್ತೈತಿ. ಪ್ರತಿಯೊಬ್ಬ ಯೋಗಕ್ಷೇಮನೂ ಆ ಮನೆ ಲಕ್ಷ್ಮಿ, ಗೃಹಲಕ್ಷ್ಮಿ ಅವಳ ಕೈಯಾಗ ಇರ್ತೈತಿ. ದಯವಿಟ್ಟು ಹೆಣ್ಮಕ್ಳನ್ನ ಗೌರವಿಸ್ರಿ. ಮನೆಯಾಗ ಇದ್ಕೊಂಡು ಕೆಲಸ ಮಾಡ್ತಾರಪ್ಪ ಅಂದ್ರೆ ನಾವು ನಮ್ಗೆ ಬೇರೆ ಕಡೆ ಹೊರಗಡೆ ಹೋಗಿ ಜಾಬ್ ಇರ್ಬೋದು, ಒಂದು ಕೆಲಸನೇ ಇರ್ಬೋದು, ಮನ್ಯಾಗ ಮಾಡೋ ಕೆಲಸನೇ ನೀವು ಹೊರಗೆ ಹೋಗಿ ಮಾಡಿದ್ರೆ ನಮ್ಗೊಂದು ದುಡ್ಡು ಅನ್ನೋದಿರ್ತೈತಿ, ಒಂದು ಗೌರವ ಅನ್ನೋದಿರ್ತೈತಿ. ಹೌದಾ? ಮನೆಗೆ ನಾವು ಯಾರ ಕಡೆಯಿಂದ ಏನೂ ಅಪೇಕ್ಷೆ ಏನೂ ನಿರೀಕ್ಷೆ ಮಾಡಲಾರ್ದೇ ಎಲ್ಲರೂ ಯೋಗಕ್ಷೇಮ ಬಾಂಡೆ ಒಗ್ಯಾಣ ಈ ಎಲ್ಲ ರೀತಿ ನಮ್ಮ ಮನ್ಯಾಗ ಒಮ್ಮೆ ನಾವು ತಿಂದು ಕೈ ತೊಳ್ಕೊಂಡಿದ್ದು ತಾಟನೇ ನಾವು ಸಣ್ಣವ್ರಿದ್ದಾಗ ನಮ್ಮ ತವ್ರ ಮನ್ಯಾಗ ನಾವು ಎತ್ತಿಡ್ತಿರಂಗಿಲ್ಲ. ನಮ್ಮ ತಾಯಿ ಅದೊಳು ಮಾಡ್ತಿದ್ಲು. ಗಂಡು ಮನೆ ಬಂದ ಮ್ಯಾಗ ಇನ್ನು ಯಾರ್ದೋ ಸಂಸಾರಕ್ಕಂತೇಳಿ ನಮ್ಮ ಜೀವನ ಪಣಿಕಿಟ್ಟು ನಾವು ನಮ್ಮ ಜೀವನನೇ ತ್ಯಾಗ ಮಾಡ್ತಿರ್ತೀವಿ. ಇನ್ಯಾರೋ ಬಿಜರು ಬರ್ತಾರೆ, ಗಂಡನ ಅಂತ ಅನ್ನೋದು ಯಾರೇ ಬಂದ್ರೂ ಕೂಡ ಅವರು ಅಡುಗೆ ಮಾಡಿ ಹಾಕೋದ್ರಿಂದ ಹಿಡ್ಕೊಂಡು ಅವರು ಉಂಡು ಬಿಟ್ಟು ತಾಟ್ ತೊಳೋದ್ರಿಂದ ಹಿಡ್ಕೊಂಡು ಅವ್ರು ಯೂಸ್ ಮಾಡಿದ್ರೆ ಟಾಯ್ಲೆಟ್ವರೆಗೂ ಕೂಡ ನಾವು ತಿಕ್ತಿರ್ತೀವಿ. ಸೊ ಗೌರವದಿಂದ ಹೆಣ್ಮಕ್ಳನ್ನ ಕಾಡ್ರಿ. ಪ್ರತಿಯೊಬ್ಬರು ಹೆಣ್ಮಕ್ಳನ್ನ ಮನೆಯಾಗಿರಲಿ, ಒಂದು ಸಮಾಜದೊಳಗಿರಲಿ, ಒಂದು ಸ್ಕೂಲು ಯಾವುದೇ ಇರಲ್ಲಕ್ಕ, ಹೆಣ್ಮಕ್ಳನ್ನ ಗೌರವದಿಂದ ನೋಡಬೇಕು. ಸೊ ತುಂಬ ಜನ ಮನೆಯವ್ರೇ ಹೆಣ್ಮಕ್ಳನ್ನ ಹರಾಜ್ಮೆಂಟ್ ಮಾಡ್ತಿರ್ತಾರೆ, ಅದಾಯಿತು ಇದಾಯಿತು ಅಂತ ಹೇಳ್ಕೇಸಿ. ದಯವಿಟ್ಟು ಯಾರು ನೊಂದ ಹೆಣ್ಮಕ್ಳು ಇರ್ತೀರಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ರಾಯರು ಅದಿರ, ರಾಯರು ಕಾಪಾಡಲಿ. ನನಗೂ ತುಂಬ ರೀತಿಯಾದಂಥ ಒಂದಷ್ಟು ಸಮಸ್ಯೆಗಳಿದ್ದಾವೆ. ಅದ್ರ ಒಂದೇ ನಂಗೆ ರಾಯರು ಅದನ್ನು ಎಲ್ಲ ಥರದಿಂದನೂ ಒಳ್ಳೆ ಹಂತಕ್ಕೆ ತರ್ತಾರೆ ಅನ್ನೋದು ನನ್ನ ನಂಬಿಕೆ ಐತಿ. ನನ್ನ ನಂಬಿಕೆ ಯಾವತ್ತೂ ಖುಷಿ ಆಗಂಗಿಲ್ಲ. ಸೊ ಒಳ್ಳೇದಾಗಲಿ, ರಾಯರಿದ್ದಾರೆ ಅಂತ ಹೇಳ್ತಾ ಬ್ಲಾಗನ್ನು ಶುರು ಮಾಡೋಣ ಬರ್ರಿ. ಚಂದಾಗಿಡು, ಒಂದಿಕ್ಕೆ ಮಾಡಿ ಇಡ್ಬೇಕು. ತಳ ಚಲ್ಬೇಡ ಮಾವ. ಈ ಮಳೆ ಮಾಡಿ ಟೈಮ್ನಾಗ ಮನ್ಯಾಗ ನೀರು ಆ ಕಡೆ ಈ ಕಡೆ ಚೆಲ್ಲಿದು ಟಾಯ್ಲೆಟ್ ಮುಂದೆ ಬಾತ್ರೂಮ್ ಮುಂದಾಗ ನಸಿಗ್ರಿ ಒಂದು 2 ತಾಟ್ ತೊಳ್ಕೊ ಈಗ ಊಟ ಮಾಡಕ್ಕೆ. ಎಲ್ಲ ಅಷ್ಟು ಇದ್ರಾಗ ಒತ್ತಾಗ ಇಟ್ಬಿಡು. ಹಾಂ ಹಾಂ ಹ್ಞೂ ಅನ್ನಂಗಿಲ್ಲ ಹುಡುಗರು. ನೀರು ಚೆಲ್ಲಿಡು. ಎಲ್ಲ ಅಷ್ಟು ಅದ್ರಾಗ ಕುಂದ್ರಬೇಕು, ಹಿಂದಕ್ಕೆ ಸರ್ಚ್ಬಿಡು ಫ್ರಿಜ್ಜಿನ ಬಾಜುಕ್ಕೆ. ಹಾಂ ಚೂರು ಕುದಿ ಬರಲಿ ರೀ. ಈ ದೋಸೆ ಮಾಡಲೆ ಪಡ್ಡು ಮಾಡಲೆ ಪಡ್ಡು ಮಾಡ್ತೀನಿ ರೀ ಮಕ್ಳಿಗೆ. ಪಡ್ಡು ಎಷ್ಟು ಚಂದ ಬರ್ತಾವೆ ನೋಡ್ರಿ ಸದ್ಯ ಪಡ್ಡು. ತೊಗೊಂಡು 7-8 ವರ್ಷ ಆತ್ರಿ ಫ್ರೆಂಡ್ಸ್. ಇದು ಬರೀ 150 ರೂಪಾಯಿ ಕೊಟ್ಟು ಡಿ ಮಾಡ್ದಾಗ ತೊಗೊಂಡು ಬಂದಿದ್ದೆ. ಅದಕ್ಕಿಂತ ಮುಂಚೆಗೆ ಒಂದು ತೊಗೊಂಡಿದ್ದೆ ನಾನು. ಸರು ಬಂದಿದ್ದಳ್ರಿ, ಅಕ್ಕ ಇದು ಭಾರಿ ಚಲೋ ಐತಿ, ನಾವು ಒಯ್ತೀನಿ ನಾನು ಒಯ್ದಿದ್ದಳ್ರಿ ಅವಾಗ ಆಕಿನ ಮದಕ್ಕಿನ ಮುಂಚೆಗೆ 4 ತೋರ್ದಾಗ. ಅದು ಕೊಟ್ಟ ಮೇಲೆ ತೊಗೊಂಡಿದ್ದು ಎಷ್ಟು ಚಂದ ತಾಳ್ಕೆ ಬಂದೈತೆ ನೋಡ್ರಿ. ಎಷ್ಟಕ್ಕೆ ಇದಕ್ಕೆ ಗುಂಜಪ್ಪಂದು ಜಾಸ್ತಿ ಪ್ರೆಷರಾಗಿ ತಿಕ್ಕಬಾರ್ದು, ಹಳುವ ತಿಕ್ಬೇಕು ನೋಡ್ರಿ. ಪಡ್ಡ ಆಗ್ಯಾವ್ರಿ, ಬ್ರೆಡ್ ಇದ್ದಂಗೆ ಆಗ್ಯಾವ ನೋಡ್ರಿ, ಫುಲ್ಲ ಬ್ರೆಡ್. ಈ ಮಳೆ ವಾತಾವರಣದೊಳಗೆ ಈ ಥರ ಬಿಸಿ ಪಡ್ಡು, ದೋಸೆ, ಇಡ್ಲಿ ಭಾರಿ ಟೇಸ್ಟಿ ಆಗುತ್ತೆ ರೀ. ಸ್ಪಾಂಜಿ ಮಸ್ತ್ ಬಿಸಿ ಅದಾವ. ಸಾಂಬಾರ ಇವ ಚಟ್ನಿ ಇಲ್ಲ ನೋಡ್ರಿ, ಎಷ್ಟು ಸ್ಪಾಂಜಿ ಈಗ ಬಿಸಿ ತಿನ್ಬೇಕಾದ್ರೆ. ಆರಿದ್ದು ತಿಂದ್ರೆ ಸ್ವಲ್ಪ ಇದಾಕೋ ಟೇಸ್ಟ್ ಅಷ್ಟು ಸರಿ ಅನಿಸಲ್ಲ. ಎಣ್ಣೆದಿಲ್ಲ ಇಟ್ಕೊತೀನಿ. 1-2 ಬ್ಯಾಚ್ ಹಾಕೋತನ ಎಣ್ಣೆ ಹಾಕ್ಬೇಕ್ರಿ ಬೇಷ್ನ್ಯಾಗ, ಆಮೇಲೆ ತೀ ಪರವಾಗಿಲ್ಲ. ಓಪ ಯಾಕ ಸ್ನೇಹಿ ಯಾಕಲೆ ಇದಕ್ಕೆ ಹೇಳ ಚಂತನ. ಸ್ವಲ್ಪ ಲೈಟಾಗಿ ಮಾಡೀನಿ ಗ್ಯಾಸ್, ಅದಕ್ಕೆ ಚರ್ರನ ಹೊತ್ತು ಇಟ್ಟ ಜೋರು ಮಾಡೋಣ.
ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ, ಎಲ್ಲರೂ ಸಪೋರ್ಟ್ ಮಾಡಿರಿ, ಸಹಕಾರ ಮಾಡಿರಿ, ಹೆಣ್ಮಕ್ಳನ್ನ ಬೆಳೆಸ್ರಿ. ತುಂಬ ಜನ ಹೆಣ್ಮಕ್ಳು ಯೂಟ್ಯೂಬ್ದಾಗ ತಮ್ಮ ಜವಾಬ್ದಾರಿನ ತಮ್ಮ ಒಂದು ನೋವನ್ನು ಮರೆಯೋದಕ್ಕೆ ಮಾಡ್ತಾರೆ. ಜೊತೆಗೆ ತಮ್ಮ ಆರ್ಥಿಕ ಪರಿಸ್ಥಿತಿಗೋಸ್ಕರ ಯೂಟ್ಯೂಬ್ ಮಾಡ್ತಿರ್ತಾರೆ. ಟೈಮ್ ಪಾಸಿಂಗ್ ಮಾಡೋರು ಭಾಳ ಕಡಿಮೆ, ನೋವಲ್ಲಿರ್ತಾರೆ, ಹೇಳ್ಕೊಳಕ್ಕೆ ಆಗ್ತಾ ಇರೋಂಗಿಲ್ಲ. ಅದನ್ನು ಮರೆಯೋದಕ್ಕೋಸ್ಕರ ಅಂತೇಳಿ ಯೂಟ್ಯೂಬ್ಗೆ ಬಂದಿನಂತ ತುಂಬ ಜನ ಹೇಳ್ತಿರ್ತಾರೆ. ಯಾಕೆ ಗ್ಯಾಸ್ ಪಕ್ ಮಾಡೋಕತ್ರಿ, ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಇಟ್ಟು ತಂಡಿಗೆ ಭಾಳ ಉಬ್ಬಿದ್ದಿಲ್ರಿ, ರಾತ್ರಿ ಉಬ್ಬಿತ್ತಲ್ಲ, ಹಂಗಾಗಿ ಮಸ್ತ್ ಬರಕತ್ತ. ಇನ್ನು ಕೊಡ್ಬೇಕಂದೆ ಮಕ್ಳಿಗೆ ಹರಿದು ಕೊಡೋಕ್ಕಾಗಿಲ್ಲ. ಅದು ಬಿಟ್ರೆ ಮಗ ಗಪ್ಚಿಪ್ನೆ ಹೇಳಾರ್ದ ಗುಳುಮ್ಸ ಮಾಡ್ತಾನೆ ರೀ. ಹೇಳೀನಿ ಅರ್ದು ಕೊಡತನ ತಿನ್ಬೇಡ್ರಪ್ಪ, ನಿಮ್ಗೆ ತಂದೀನಿ. ಒಬ್ಬರು ಗೊತ್ತಿಲ್ಲಾರ್ದ ಒಬ್ರು ಗುಳುಮ್ಸ ಮಾಡಿ ನಾ ಇಲ್ಲ ನೀ ಇಲ್ಲ, ಮತ್ತು ಮನೆಗೆ ಇನ್ನೊಬ್ರು ಇಲ್ಲ. ಹಿಂಗತ್ತೆ ಮಕ್ಕಳು, ಬಾಲ್ಯದ ಮಕ್ಕಳು ಹಂಗೆ. ನಾವು ಹಂಗೆ ಮಾಡಿ ಬಂದಿರ್ತೀವಿ, ಬಟ್ ನಮ್ಮ ಮಕ್ಳಿಗೆ ಹಂಗೆ ಎದುರಿಸ್ತೀವಿ. ಹೌದಿಲ್ಲ ರೀ, ನಾವು ಹಂಗೆ ತಿಂದಿರ್ತೀವಿ, ಮಸ್ತ್ ಗಜ್ಜನೂ ತಿಂದಿರ್ತೀವಿ. ನಮ್ಮ ಮನೆ ನಾವು ಭಾಳ ಮಂದಿ ಇದ್ದೀವಿ, 4 ಮಂದಿಲ್ಲ. ಹಂಗಾಗಿ ಯಪ್ಪ ಏನು ಮಗ ನೋಡ್ರಿ, ಅಲ್ಲ ನಾಳೆ ಜಾಬ್ ಮಾಡ ಹಿಂಗೆ ಕೂತು ಕೆಲಸ ಮಾಡ್ತಾ ನೋಡ್ರಿ ನನ್ನ ಮಗ. ಫ್ಯೂಚರ್ ನಡಿ, ಬ್ರಷ್ ಮಾಡಿ ನಡಿ ಪಟ್ಟತ್ತ. ಮುದುಕಾಗ್ಯಾನ್ರಿ ನೋಡಪ್ಪ, ಒಳ್ಳೆ ಕಡೆ ತೋರಿಸು. ಚಿಚ್ಚಿ ನಡಿ, ಬ್ರಷ್ ಮಾಡಿ ನಡಿ. ವಾತಾವರಣ ಅಂತರೂ ಫುಲ್ಲ ಮುಸುಕು, ಕತ್ಲದಂಗೆ ಆಗೈತೆ ರೀ. ಸಂಜೆ ಮಾಡಿ 5 ಗಂಟೆ 6 ಗಂಟೆ ಆದಾಗ ಹೆಂಗಾಗಿರ್ತೈತಿ ಹಂಗಾಗೈತಿ. ಇವತ್ತು ರವಿವಾರ ಸುಟ್ಟಿ ಮಾಡಬ್ಬ, ಅಬ್ಬಬ್ಬಬ್ಬಬ್ಬಬ್ಬ ತುಂಬ್ಕೊಂಡು ಬಂದೈತಿ ರೀ ಮಾಡ, ಅಷ್ಟು ಮಾಡೈತಿ. ಒಂದು ಬುಟ್ಟಿ ಬಂಡೆ ಇದ್ದು ಅಲ್ರಿ, ಇಷ್ಟೊತ್ತನ ನಿಂತ್ಕೊಂಡು ತಿಕ್ಕಿದೆ, ಕೈ ಎತ್ತಕ್ಕೆ ಬರೋವಲ್ತು. ಮಾಡ ಮೊದ್ಲಕ್ಕನೆ ಮೊದಲ ಒಂಚೂರು ಬ್ಯಾನಿ ಬೇಸರಿಕೆ ಒಂದು ಅದಾವು, ಎಲ್ಲ ಆಲ್ರೌಂಡ್ ಮಿಕ್ಸಿಂಗ್ ಮಸಾಲ ಅಂತ ಅನ್ಬೋದು. ಬಟ್ ಇರಲಿ ಪರವಾಗಿಲ್ಲ, ಎಲ್ಲ ಬಾಂಡೆಗಳು ತಿಕ್ಕೊಂಡು ನೋಡ್ರಿ ಸಮಾಧಾನ ಐತೆ ನನಗೆ ಈಗ. ಬಟ್ ಭಾಳ ನಿರ್ವಹಣೆ ಇಲ್ಲಂದಾಗ ಅಷ್ಟೇ ನಾನು ಬಿಟ್ಟಿರ್ತೀನಿ ರೀ. ಇರ್ಲಿಕ್ಕಂತಂದ್ರೆ ನಾನು ಅವತ್ತೇ ಮಾಡ್ಕೊತಿರ್ತೀನಿ. ಹಿಂಗೆ ಒಂದೊಂದು ಸರಿಗೆ ಜೀವಕ್ಕಿಂತ ಹೆಚ್ಚಿಂದ ಏನಿಲ್ಲಲ್ರಿ. ನಾವು ಆರಾಮಾಗಿ ಚೆಂದಾಗ ಇದ್ರೆ 1 ತಾಸಿನ ಕೆಲಸ ಅರ್ಧ ತಾಸನ್ನೇ ಮುಗಿಸ್ಕೋಬೋದು. ಬಟ್ ಸೊಗಸು ಇರ್ಲಿಕ್ಕಂದ್ರೆ ಅರ್ಧ ತಾಸಿನ ಕೆಲಸ ಒಮ್ಮೆ 2 ತಾಸನ್ನು ಕೂಡ ಟೈಮ್ ಹಿಡಿತೈತಿ. ಯಾಕಂದ್ರೆ ಹಂಗತೆ ಆಗ್ಬಿಡ್ತೈತಿ. ನೀರು ಕಾದಾವ ಈಗ ಪಿಲ್ಲುಗೆ. ನಾನು ಅಷ್ಟೇ ಇದು ಮಾಡಿದ್ದೇನೆ ರೀ, ಉಪ್ಪಿಟ್ಟು ಮಾಡೀನಿ. ಯಜಮಾನ್ರು ತಿಂದು ಚಾ ಕುಡ್ದಿಲ್ಲ, ಹಾಲು ತಂದು ಕೊಟ್ಟರು, ಲೇಟಾಗಿ ತಂದು ಹೋದ್ರು. ಅಲ್ಲೇ ಅಂಗಡಿಯಾಗ ಕುಡಿತೀನಿ ಅಂತೇಳಿ ರಾತ್ರಿ ಸಾಂಬಾರು ಮಾಡಿದ್ದೆ. ಪಡ್ಡು ಅದಾವ್ರಿ, ಒಂದು ಸ್ವಲ್ಪ ಪಡ್ಡು ಉಳ್ಕೊಂಡವು, 1-2 ಚಪಾತಿ ಅದಾವು. ಪಡ್ಡು ಹಿಂಗೆ ಮುಚ್ಚಿಟ್ಟಿದ್ದೆ. ಈಗ ಪಡ್ಡು ಸಾರು ಉಪ್ಪಿಟ್ಟು ತಿನ್ನಮ್ಮಂತ. ನೀರು ಕದಾವು, ಸೈಡಿಗೆ ಎತ್ತಿಡನು. ಲೈಟ್ರ್ ಪಿಲ್ಲೆ ಖರಾಬ್ ಮಾಡಿಟ್ಟಂದ್ರೆ ಕೆಡಿಸಿ. ಕಡ್ಡೆಬಿನೂ ಕೂಡ ಖಾಲಿ ಆಗಿತ್ತು. ಹಿಂಗಾಗಿ ಬಾಜುಕಿನ ಸೀಮಾ ಆಂಟಿ ಮನೆಗೆ ಹೋಗಿ ಲೈಟ್ರ್ ತಂದು ಈ ಗ್ಯಾಸ್ ಹಚ್ಚಿ ಈಗ ಮೇಲೆ ನಾಷ್ಟ ಮಾಡಿ ಸಾರು ಕಾಯಿಸಿಟ್ಟು ಒಳ್ಳೆ ನೀರು ಕಾಯಿಸಿನಿ. ಅಂದ್ರೆ ಮತ್ತೆ ಎಲ್ಲಿ ಲೈಟ್ರ್ ಇಸ್ಕೊಂಬರಕ್ಕೆ ಹೋಗ್ಬೇಕಂತೇಳಿ ಒದ್ರಾಡೋಣ. ಮತ್ತು ಈಗ ಮಕ್ಳಿಗೇನು ಹೇಳಲ್ಲೇನು ಮಾಡಂಗಿಲ್ಲ, ಹೋಲ್ ಬಿಡು ಇರ್ಲಿ ಬಿಡು ಅಂತೇಳಿ ಹುಡುಗರು ಇಂಥದ್ದೆಲ್ಲ ಮಾಡ್ತಾರನ್ನು ಮನ್ಯಾಗ. ಎಷ್ಟಂತ ನಾ ಹಾದಿ ಕಾಯ್ಬೇಕು ಅವ್ರದ್ದು ಎಲ್ಲ ಬಿಟ್ಟು ಅದನ್ನ ಮಾಡಲಿ. ಆ ಮನೆಯಾಗಿದ್ದು ಸಾಮಾನೆಲ್ಲ ಹರಿ ಮುರಿ ಮಾಡೋಣ ಹೆಂಗಂತೇಳಿ. ಅಪ್ಪ ಮಕ್ಳು ಕೈನ ಸುದ್ದಿಲ್ರಿ ನಮ್ಮ ಮನೆಯೊಳಗೆ, ಏನು ಮಾಡ್ತೀರಿ. ಸೊ ಹಾಗಾಗಿ ಹೋಲ್ ಬಿಡು ಅಂತಾರೆ. ಅದಕ್ಕೆ ಹಿಂಗೆ ಮಾಡ್ಕೊತ ಕುಂದ್ರನಿ ಅಂತೇಳಿ ಬೈದೀನಿ. ಒದ್ರಬೇಡ ಅಂತೇಳಿ ಕಡ್ಡಿ ಪಟ್ನ ತಂದು ಕೊಟ್ಟಿಗ್ಯಾರ. ಇವೇನು ಈಡಾಗಲ್ಲ ಮತ್ತೊಂದಿಲ್ರಿ, ಲೈಟ್ರ್ ಬೇಕು. ಈಗ ಯಾರು ಕಡ್ಡೆ ಹಬ್ಬಿ ಯೂಸ್ ಮಾಡ್ತಾರೆ ಹೇಳ್ರಿ? ದೀಪಿಗೆ ಇಷ್ಟು ಯೂಸ್ ಮಾಡ್ತಿರ್ಬೋದೇನೋ. ಬಿಸ್ಕಿಟ್ ತೊಗೊಂಬಂದಾರ. ಈಗ ಹಾಲು ಕಾಸಕ್ಕೆ ಇಡ್ತೀನಿ ಅದ ಗ್ಯಾಸ್ ಮ್ಯಾಗ. ಈಗಷ್ಟೇ ಚಹಾ ಮಾಡಿಕೊಟ್ಟಾಳ ಸ್ನೇಹ. ಯಾಕೆ ಸ್ವಲ್ಪ ಭಾಳ ಕರ್ರಗ ಮಾಡಿಟ್ಟಾಳ, ಪರವಾಗಿಲ್ಲ, ಬಟ್ ಸ್ಟ್ರಾಂಗ್ ಆಗೈತಿ ಬಿಸ್ಕಿಟ್. ಈಗ ನನ್ನ ಮಗ ಈಗ ಬಂದ ನೋಡ್ರಿ, ಜಳಕ ಮಾಡ್ಕೈಸಿ ಬಾರಪ್ಪ ಹಲ್ಲು ತಿಕ್ಕೊಂಡು ನಾಷ್ಟ ಮಾಡಿ ಜಳಕ ಮಾಡಿಬಿಡುವತ್ತು ನಾ ಅಂದಿನಿ. ಅದೊಂದು ಚಲೋ ಮಾಡ್ಯಾನ, ಲಘುಟನೆ ಜಳಕ ಮಾಡಿ ತಣ್ಣಗಾಗಿದ್ದು ಉಪ್ಪಿಟ್ಟು ತಿನ್ನತ್ತಾನೆ. ಈಗ ರಾತ್ರಿದು ಸಾರು ಐತಲ್ಲ, ಪಡ್ಡಿನ ಕೂಡ ತಿಂದಾನ. ಅದೊಂದು ಚೂರು ಸಾರು ಐತಿ, ಉಪ್ಪಿಟ್ಟನೆ ಹಾಕೋ ಮಸ್ತಾಗುತ್ತೆ ಸಾರು. ಹಾಂ ಓಕೆ. ನಮ್ಮ ಚಾ ಬಿಸ್ಕೆಟ್ ತಿನ್ನನ್ ಬರ್ರಿ. ಪಾಲಕು ಮತ್ತು ಹುಂಚಿಕ ಬಂದಿತ್ತು ರೀ ಮನೆ ಮುಂದೆ. 20 ರೂಪಾಯಿಗೆ ಒಂದೊಂದು ಪೆಂಡೆ ಅಂತ. 20 ರೂಪಾಯಿ ಪಾಲಕ, 20 ರೂಪಾಯಿ ಹುಂಚಿಕ ನೋಡ್ರಿ. ಅರ್ಧಕ್ಕರ್ಧ ಕಸನೇ ಬಂದೈತಿ. 40 ರೂಪಾಯಿ KG ಉಳ್ಳಾಗಡ್ಡಿ ಅಂತ. ಅದಕ್ಕಂತೇಳಿ ಒಂದು ಅರ್ಧ KG ತೊಗೊಂಡು ಬಂದೀನಿ ರೀ. ಇದು 20, ಇದು 20 3 ಕೂಡ 60. ನುಗ್ಗಿಕಾಯಿ ಸಾಂಬಾರು ಮಾಡ್ಬೇಕಂತ ಅಂದ್ಕೊಂಡೆ. ಎಳೆ ಇದ್ದು ರೀ. ಸೊ ಹಾಗಾಗಿ ಚೆನ್ನಾಗಿದ್ದು ಎಳೆ ಉದ್ದೆಗೆ 20 ರೂಪಾಯಿ ಅಂತ. 80 ರೂಪಾಯಿ ನೋಡ್ರಿ. ಇದು ಇಷ್ಟೇ. ಏನು ಮಾಡೋದು,
ಈಗ ಹುಂಚಿಕಾಯಿ ಪಾಲಕು ಸೋಸಿ ತೊಳೆದು ಹೆಚ್ಚಿ ಕಡಲೆಬೇಳೆ ಹೆಸರು ಕಾಳು ತೊಗರಿಬೇಳೆ ಹುಂಚಿಕಾಯಿ ಪಾಲಕ ಕಟ್ ಮಾಡಿದ್ದು ಹಾಕೀನಿ, ಒಂದು ಟಮಾಟಿ ಹೋಳು ಹಾಕೀನಿ, 2 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೀನಿ, ಒಂದ್ರಾಗ ಆ್ಯಡ್ ಮಾಡಿ ಬೆಳ್ಳುಳ್ಳಿ ಹಾಕೀನಿ, ಅರಿಶಿಣ ಹಾಕೀನಿ, ಉಪ್ಪು ಹಾಕೀನಿ. ಸೊ ಇದನ್ನೆಲ್ಲ ಹಾಕಿ ಈಗ ಕುಕ್ಕರ್ನ ಕುದಿಯಕ್ಕಿಡನ್ರಿ. ಇದು ಗರ್ಗಟ್ಟ ಅಂತ ಕರಿತೀವಿ ನಾವು. ಮನೆಯಾಗಿದ್ದು ತರಕಾರಿ ಬದ್ನಿಕಾಯಿ ಮತ್ತು ಗಜ್ಜರಿ ಈ ಥರ ಇದ್ರೂ ಕೂಡ ಹಾಕ್ಕೋಬೋದು. ಒಂಥರ ಎಲ್ಲ ಕೂಡಿ ಸೊಪ್ಪಿನ ಸಾರನು ಅನ್ಬೋದು. ಈ ಕಡೆ ಗರ್ಗಟ್ಟ ಅಂತ ಕರೀತಾರೆ ರೀ. ಓಕೆ, ಇದನ್ನೀಗ ಕುದಿಯಕ್ಕಿಡಾನು. ಭಾಳ ಸಿಕ್ಕಾಪಟ್ಟೆ ಐತಿ, ನೀರು ಕೂಡ ಕಾದಾವ್. ಜಾಕ ಮಾಡ್ತೀನಿ ಈಗ ನಾನು. ಈಗ ಇದನ್ನು ಕುದಿಯಕ್ಕಿಟ್ಟು ಜಾಕ ಮಾಡಿ ಬರ್ತೀನಿ. ಮುಂದಿನ ನೋಡೋಣ. ಹೆಸರು ಕಾಳು ನೋಡ್ರಿ, ಇವು ಒಂದು ಸ್ವಲ್ಪ ಹಳ್ಳಿದ್ದು ಹಸನ್ ಮಾಡೋದೆ ನೆನೆ ಇಟ್ಟಾತಂತೇಳಿ ಬಿಸಿನೀರಿನೊಳಗೆ. ಹೆಸರು ಕಾಳು ಸೂಪರ್ ಅಂದ್ರೆ ಅದಾವು. ಬಟ್ ಇದ್ರೊಳಗೆ ಸಣ್ಣ ದೊಡ್ಡ ಎಲ್ಲ ಮಿಕ್ಸ್ ಅದಾವು. ನಾವು ಅಂಗಡಿಯಾಗ ತರ್ತೀವಿ ನೋಡ್ರಿ, ಅದ್ರಾಗ ಇವನ್ನೆಲ್ಲ ಬೇರ್ಪಡಿಸಿ ಈ ದಪ್ಪನ ಕಾಳು ಏನದ ನೋಡ್ರಿ, ದಪ್ಪನ ಕಾಳು ಒತ್ತಟ್ಟು ಒಂದು ಕ್ವಾಲಿಟಿ, ಸ್ವಲ್ಪ ಸಣ್ಣಿದ್ದು ಈ ಥರ ಎಲ್ಲ ಬೇರ್ಪಡಿಸಿ ಅದ್ರಕ್ಕೆ ತಕ್ಕಂಗೆ ರೇಟ್ ಹಚ್ಚಿರ್ತಾರೆ. ಬಟ್ ಇವು ಹೊಲದ್ದದ ನೋಡ್ರಿ ಮನೆಯವು ಇವು. ಇದು ಲಕ್ಷ್ಮಿ ಅಕ್ಕ ಅಂತೇಳಿ ಮಲ್ಲಿಕಾರ್ಜುನ ನಗರದೊಳಗೆ ಇರ್ತಾರೆ ಫ್ರೆಂಡ್ಸ್ ಅವರು. ನಾನು ಅವರು ಎಳ್ಳಮಸಿಗೆ ಕರ್ಕೊಂಡು ಹೋಗಿದ್ರು, ನೀವು ಆಲ್ರೆಡಿ ನೋಡಿರ್ಬೋದು, ವಿಡಿಯೋನೆಲ್ಲ ಶೇರ್ ಮಾಡ್ಕೊಂಡಿದ್ದೆ. ಆಮೇಲೆ ಮನೆ ಓಪನಿಂಗಿಗೂ ಲಕ್ಷ್ಮಿ ಅಕ್ಕ ಬಂದಿದ್ದರು. ಜೊತೆಗೆ ನಾವು ಲಕ್ಷ್ಮಿ ಅಕ್ಕರ ಮನೆಗೆ ಒಂದು ಸರಿ ಹೋಗಿದ್ವಿ. ರಕ್ತ ಸಂಬಂಧ ಇಲ್ಲಾಂದ್ರೂ ವಿಡಿಯೋದಾಗ ನೋಡಿ ಎಷ್ಟು ಜನ ನನ್ನ ಫ್ಯಾಮಿಲಿ ಥರ ಆಗಿರಿ. ಎಲ್ಲರಿಗೂ ಥ್ಯಾಂಕ್ ಯು. ಅವ್ರು ಕೊಟ್ಟಿರೋಂಥ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತಿಗೂ ನಿಮಗೆ ನಾನು ಬೆಲೆ ಕಟ್ಟೋಕ್ಕೆ ಸಾಧ್ಯ ಆಗಲ್ಲ. ಸೊ ಇದು ನೋಡಿರಿ, ಅವರು ಯಾವಾಗೋ ತಂದು ಕೊಟ್ಟಿದ್ದಾರೆ. ತಿರ್ಯಕ್ಕೆ 1 ವರ್ಷ ಆಗ್ತಾ ಬಂತೇನೋ ಮೋಸ್ಟ್ಲಿ. ಅವಾಗವಾಗ ಮಾಡ್ತಾ ಇರ್ತೀನಿ. ಈಗ ಉಸುಳಿ ಮಾಡಿದ್ರಾಯ್ತು ಅಂತೇಳಿ ನೆನೆ ಇಟ್ಟು ಮೊಳಕೆ ಒಡಿಸಿ ಮಾಡಿದ್ರಾಯ್ತಂತೇಳಿ ನೋಡಿರಿ. ಪುಡಿ ಅದು ಏನೂ ಹೊಡೆದಿಲ್ಲ, ಹಂಗೆ ಇಟ್ಟೈತ್ರಿ ನ್ಯಾಚುರಲ್ ಆಗಿನೇ. ಸ್ವಲ್ಪ ಹಳ್ಳಿದ್ದು ಹಸನ್ ಮಾಡಿ ಒಂದು ನೆನೆ ಇಡಬೇಕು. ಇಲ್ಲಿ ಅಡುಗೆ ಮನೆಗೆ ಬಂದು ನೋಡಿದ್ರೆ ಆಲ್ರೆಡಿ ಅನ್ನನೂ ಕೂಡ ಆಗೈತೆ ನೋಡಿರಿ. ನಾ ಮುಚ್ಚಾನು ಒಂದು ಸ್ವಲ್ಪ ಹಳ್ಳಿ ತಳಗಿನ ನೀರ್ಗಚ್ಚೈತಿ. ಈ ಕಡೆ ನೋಡಿದ್ರೆ ಕುಕ್ಕರ್ ಕೂಡ ಆಲ್ಮೋಸ್ಟ್ ಅಲ್ಲಿ ಕುದಿಯಕತ್ತದ್ರಿ. ಸಣ್ಣ ಇಟ್ಟೀನಿ, ಫುಲ್ ಲೋ ಫ್ಲೇಮ್ದಾಗ ಇಟ್ಟೀನಿ. ಇಲ್ಲಿಕಂದ್ರೆ ಎಲ್ಲ ಕಡೆ ಸುರಿದು ಬಿಡ್ತೈತ್ರಿ ಇದು. ಅದಕ್ಕೆ ಆರಾಮ್ಸೆ ಇದು ಕುದೀಲಿ. ಚಪಾತಿ ಮಾಡಂಗಿಲ್ಲ ರೀ. ಈಗ ನಿನ್ನೆ ನೈಟ್ ಯಜಮಾನ್ರು ನಾನು ಪಡ್ಡು ಮತ್ತು ಚಪಾತಿ ಎಲ್ಲ ತಿಂದು 2 ಉಳ್ಕೊಂಡಿದ್ದಾವ. ಗರ್ಗಟ್ಟ ಜೊತೆ ಚಪಾತಿನೂ ಟೇಸ್ಟಿಯಾಗಿ ಆಗ್ತೈತಿ, ಹಂಗೆ ರೊಟ್ಟಿನೂ ಸೂಪರಾಗಿ ಆಗ್ತಾವೆ ನೋಡಿರಿ. 2 ದಿನಾಗೆ ಚಪಾತಿ ಮಾಡಿ ಇನ್ನು ಮೆತ್ತಗನದವು. ಸ್ವಲ್ಪ ಗಾಳಿಗೆ ಇಡಬೇಕು ಇವನ್ನ. ಏನು ತಿಂತಾರ ಗೊತ್ತಿಲ್ಲ, ಇನ್ನೂ ಹಂಗೆ ಇರಲಿ ಮೆತ್ತಗ. ರೊಟ್ಟಿ ಮಾಡಿಬಿಡ್ತೀನಿ. ರೊಟ್ಟಿ ಆಯ್ತು ನೋಡ್ರಿ ಫ್ರೆಂಡ್ಸ್, ರೊಟ್ಟಿ ಆಯ್ತು. ಗರ್ಗಟ್ಟನು ಕೂಡ ಮಾಡೀನಿ, ತೋರಿಸ್ತೀನಿ ಅಂತ ಬರ್ರಿ ನೋಡ್ರಿ. ಗರ್ಗಟ್ಟನು ಕೂಡ ಆಯಿತು. ಸೊಪ್ಪು ಸಾರು ಅನ್ಬೋದು. ಭಾಳ ದಿನ ಆಗೈತ್ರಿ ಮಾಡಿರಲಿಲ್ಲ. ಅನ್ನ ಮಾಡೀನಿ, ಆಗೈತೆ ಆಲ್ರೆಡಿ. ರೊಟ್ಟಿ ಕೂಡ ಮಾಡಿ ನೋಡ್ರಿ. ಮ್ಯಾಮ್ ಮುಚ್ಚಿನಿ. ಇದು ಫುಲ್ ಎಲ್ಲ ಪ್ಯಾಕ್ ಆಗ್ತದ್ರಿ. ಮೆತ್ತಗಿರ್ತಾವೆ ರೊಟ್ಟಿ ಆಗಲಿ ಚಪಾತಿ ಆಗಲಿ ಮೆತ್ತಗಿರ್ತಾವೆ. ಒಂದು ಸ್ವಲ್ಪ ಹಿಂಗತ್ತೆ ನೀರು ಬಿಟ್ಟಂಗೆ ಐತಿ. ವರ್ಷ ಇಡ್ಬೇಕು ನೋಡ್ರಿ. ಇಲ್ಲಿಕ್ಕೆ ರೊಟ್ಟಿ ಎಲ್ಲ ಒಂಥರ ಇದಂಗೆ ಆಗ್ಬಿಡ್ತಾವೆ. ಬಾಂಡೆನ ಒಣಗಿಲ್ಲ, ಒಣಗಿದ ಮ್ಯಾಗ ಇಡ್ತೀವಿ. ಇಲ್ಲಿ ತಳಗ ವಾಸನೆ ಬಂದಂಗೆ ಬುಳಿಸಡ್ದಂಗೆ ಆಗ್ಬಿಡ್ತಾವ್ರಿ. ಅದಕ್ಕೆ ಜೊತೆಗೆ ಒಂದು ಸ್ವಲ್ಪ ನೀರು ಕಾಸಿನಿ ರೀ. ನೀರು ಬೆಚ್ಚಗೆ ಮಾಡಿ ಹೆಸರು ಕಾಳು ಹಸನ್ ಮಾಡಿ ನೀರು ಬೆಚ್ಚಗದ ಹಸನ್ ಮಾಡಿದ್ನೆಲ್ಲ. ಹೆಸರು ಕಾಳು ಒಟಾಣಿ ಹಾಕಿನಿ ರೀ. ಒಟಾಣಿ ಒಂದು ಮುಟ್ಟಿಗೆ ಶೇಂಗಾ ಹಾಕಿ ನೋಡ್ರಿ. ಜವಾರಿ ಶೇಂಗಾ ಸಣ್ಣನು, ದಪ್ಪನೂ ಇಲ್ರಿ, ಸಣ್ಣನೂ ಹಾಕಿನಿ. ಅದೇನಿಲ್ಲಿ ಸಂಜೆ ಮಾಡಿ ಕಟ್ಟಿಡಕರ ಬರ್ತೈತಿ. ಓಕೆ, ನುಗ್ಗಿಕಾಯಿ ಮತ್ತು ನಾಳೆಗರ ಮಾಡಿದ್ರೆ ಐತ್ರಿ. ನಾಳೆಗೆ ತೊಗೋಬೇಕಾಗಿತ್ತು, ಇವತ್ತು ಮಾಡ್ಬೇಕಂತ ತೊಗೊಂಡೆ. ಬಟ್ ಹುಂಚಿಕಾಯಿ ಪಾಲಕ್ ತೊಗೊಂಡಿರೋದ್ರಿಂದ ಇದು ಮಾಡಿದೆ. ಹೆಂಗೆ ಬೇವತ್ತೈತಿ ನೋಡಿ. ಬಿಸಿ ಬಿಸಿ ರೊಟ್ಟಿ ಮಾಡಿ ಎರಡು ದೊಡ್ಡ 2 ಸಣ್ಣ ಹಿಂಗೆ ಹಾಕೊಂಡು पाणी घेतलं नाही. मी तांबे दिले यांना. ला आणि बघते म्हणून ते तेव्हापासून डाळ खायचं बंदच केलं. चपाती ಎಷ್ಟು ಖಾರ ಹಾಕ್ರಿ. ನಮ್ಮ ಅಪ್ಪನಂಗೆ ನಮ್ಮ ಯಜಮಾನ್ರಿಗೆ ಖಾರ ಬಾಳ್ಬೇಕು.
लाल की मग काळा पटायचे लाल आहे ಒಂದೇ ತಗೊಂಡೆ ಒಂದೇ ರೊಟ್ಟಿ ಡಯಟ್ ಮಾಡತ್ತಾರ ನಮ್ಮ ಯಜಮಾನ್ರು ಕುಕ್ಕರ್ ಹಚ್ಚಿನಿ ಅದು ಹವಾನೇ ಹಿಡ್ದಿಲ್ಲ ಎಷ್ಟೊತ್ತನ ಕುದಿಸಿ ಮತ್ತೆ ಮಾಡ್ತೀನಿ. ಸ್ವಲ್ಪ ತರಿ ತರಿಯಾಗಿ ಆಗೈತಿ ಫುಲ್ ತೀ ಗಂಜದಂಗ ಆಗಿಲ್ಲ ಬಟ್ ಗರ್ಗಟ್ಟೆ ಹಿಂಗೆ ಇರ್ಬೇಕು ಅದನ್ನ ಹಿಂಗೆ ಲೈಕ್ ಮಾಡ್ತಾರ ಚಪಾತಿ ತಳ 3 ಚಪಾತಿ ಇದಾವ ಇದು ಅಪ್ಪ ಮಗನಿಗೆ ಅವ್ರ ಅಪ್ಪ ಮಗನ ಪಾಲ್ಯಂಗಿವು ते माझा आहे बाळा ಚಪಾತಿ ನೋಡ್ರಿ ಮತ್ತೆ ತೋರಿ ಓಕೆ ಊಟ ಮಾಡ್ತೀವಿ ಅಂತ ನಮ್ಮ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಇದೇ ತರದ ಇನ್ನು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀವಿ ಯಾರೆಲ್ಲ ವಿಡಿಯೋ ನೋಡ್ರಿ ಎಲ್ಲರೂ ಒಂದೊಂದು ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್